ಮಧುರವೇ ಮಂಜುಳಗಾನ ಮಧುರ ಮಧುರವೇ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವೇ ಮಂಜುಳಗಾನ ಹೃದಯ ತಣಿಸುವ ಹೊಸತಾನ ಮಧುರ ಮಧುರವೇ ಮಂಜುಳಗಾನ ಸಿರಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ ಆ ಪರವಶ ಭಾವದ ರಾಗವ ತೋರಿ ಪುಳುಕಿತಗೊಳಿಸಿದೆ ಮನವೀಣ ಪುಳುಕಿತಗೊಳಿಸಿದೆ ಮನವೀಣ ಮಧುರ ಮಧುರವೇ ಮಂಜುಳಗಾನ ಈಗ ಬಾಲ್ಯ ಸ್ನೇಹಿತರು ತರಗತಿಗಳಲ್ಲಿ ಓದುವಾಗ ಒಡನಾಡುವಾಗ 108 ಕನಸುಗಳನ್ನು ಕಾಣ್ತಾ ಇರ್ತಾರೆ. ಆದರೆ ಬೆಳೆದು ದೊಡ್ಡವರಾದ ಮೇಲೆ ಆ ಸ್ನೇಹನೇ ಉಳ್ಕೊಳ್ಳಲ್ಲ, ಕನಸು ಉಳ್ಕೊಳ್ಳೋದು ಎಲ್ಲಿಂದ ಬರುತ್ತೆ? ಆದರೆ ನಾನೊಂದು ಅಪರೂಪದ ಕತೆ ಹೇಳ್ತೀನಿ. ಇದು ಅಪರೂಪದ ಸ್ನೇಹಿತರು ಕಂಡ ಕನಸಿನ ಕತೆ. ಇದು ಇಬ್ಬರು ಬಾಲ್ಯ ಸ್ನೇಹಿತರು ಒಂದೊಂದೇ ಬೆಂಚಲ್ಲಿ ಕೂತ್ಕೊಳ್ತಾ ಇದ್ರು, ಒಟ್ಟೊಟ್ಟಿಗೆ ಮಾತಾಡ್ತಾಯಿದ್ರು. ಒಬ್ಬರಿಗೆ ಚಿತ್ರರಂಗದತ್ತ ಆಸಕ್ತಿ, ಇನ್ನೊಬ್ಬರಿಗೆ ಪತ್ರಿಕೋದ್ಯಮದತ್ತ ಆಸಕ್ತಿ. ಇಬ್ಬರು ಒಂದು ಎತ್ತರಕ್ಕೆ ಏರಿದ ಮೇಲೆ ಪತ್ರಿಕೋದ್ಯಮದಲ್ಲಿ ಆಸಕ್ತಿ ಆದವರು ಕೂಡ ಅದನ್ನು ಸಾಧಿಸಿದ ಮೇಲೆ ಅವ್ರಿಗೊಂದು ಚಿತ್ರ ತೆಗಿಬೇಕು ಅನ್ನೋ ಕನಸು ಬಂತು. ಅದು ಅವರದೇ ಬಹಳ ಪ್ರಸಿದ್ಧವಾದ ನಾಟಕ ಆಗಿತ್ತು. ಈ ಸಾಮಾಜಿಕ ಕಾಳಜಿಯುಳ್ಳ ನಾಟಕವನ್ನು ಚಲನಚಿತ್ರ ಮಾಡಬೇಕು ಅಂತ ಹೊರಟಾಗ ಆ ಬಾಲ್ಯದ ಕನಸಿರುತ್ತಲ್ಲ, ಅದನ್ನು ನೆನೆಸ್ಕೊಂಡು ಆ ಗೆಳೆಯನಿಗೆ ಹೇಳಿದ್ರು, ನಾವು ಅವತ್ತು ಕನಸು ಕಾಣ್ತಾ ಇದ್ವಲ್ಲ, ಆ ಕನಸು ಒಂದು ಹಾಡು ಬರ್ಕೊಟ್ಬಿಡಪ್ಪ ಅಂಥೇಳಿ. ಆ ಗೆಳೆಯ ಕೂಡ ಅಷ್ಟೊತ್ತಿಗೆ ಪ್ರಸಿದ್ಧ ಗೀತ ರಚನೆಕಾರರಾಗಿದ್ದರು. ಅಲ್ಲ, ಯಾವ ಥರ ಹಾಡು ಬರೆಯೋಕ್ಕೆ ಸಾಧ್ಯ? ಅದು ಸ್ನೇಹ ಗೀತೆ ಅಂತಂದರು. ಈ ಗೆಳೆಯ ಹೇಳಿದ್ರು, ಸ್ನೇಹಕ್ಕೂ ಪ್ರೇಮಕ್ಕೂ ಅಂತಹ ವ್ಯತ್ಯಾಸ ಏನೂ ಇಲ್ಲ, ಪ್ರೀತಿ ಕೂಡ ಒಂದರ್ಥದಲ್ಲಿ ಸ್ನೇಹನೇ ಅಂತ ಹೇಳಿ. ಹೀಗೆ ಸ್ನೇಹ ಗೀತೆಯಾಗಿ ಬೀಜ ಉರಿದ್ದು ಪ್ರೀತಿಯಾಗಿ ಹೆಮ್ಮರವಾಗಿ ಬೆಳೆದು ನಿಲ್ತು. ಅದು ಎಂತಹ ಕನಸು ಗೊತ್ತಾ? ದೂರ ಬೆಟ್ಟದಲ್ಲಿ ಪುಟ್ಟ ಮನೆ ಇರಬೇಕು, ಮನೆಯ ಸುತ್ತ ಹೂವ ರಾಸಿ ಹಾಸಿರಬೇಕು. ನಿಮಗೀಗಾಗಲೇ ಅರ್ಥ ಆಗಿರ್ಬೋದು ಯಾವ ಗೀತೆ ಇದು ಅಂತ ಹೇಳಿ. ಓಡುವ ನದಿ ಸಾಗರವ ಸೇರಲೇಬೇಕು, ಚಿತ್ರ ಬಂಗಾರದ ಹೂವು. ಈ ಇಬ್ಬರು ಕನಸುಗಾರರು, ಒಬ್ಬರು BA ಅರಸ್ ಕುಮಾರ್, ಪತ್ರಕರ್ತರು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಕೂಡ ಆಗಿದ್ದರು. ಇನ್ನೊಬ್ಬ ಕನಸುಗಾರ, ಈ ಗೀತೆಯನ್ನು ಬರೆದವರು ಚಿ ಉದಯಶಂಕರ್ ಅವರು. ಈಗ ಇದಕ್ಕೆ ಸಂಗೀತ ಕೊಟ್ಟವರು ರಾಜನ್ ನಾಗೇಂದ್ರ. ಈ ಕಾರ್ಯಕ್ರಮದಲ್ಲಿ ಪಂಚಮ್ ಹಳಿಬಂಡಿ ಮತ್ತು ಅರ್ಚನಾ ರವಿ ಅವರು ಅದನ್ನು ಹಾಡ್ತಾ ಇದ್ದಾರೆ. ಅದಕ್ಕಿಂತ ಒಂದು ಸಣ್ಣ ಮಾಹಿತಿ ಅದರೊಟ್ಟಿಗೆ ಸೇರಿಸೋದಾದರೆ, ಈ ಬಂಗಾರದ ಹೂವು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆಯುವುದರ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮೊಟ್ಟ ಮೊದಲನೇ ಬಾರಿಗೆ ಶ್ರೇಷ್ಠ ನಟ ಎಂಬ ರಾಜ್ಯ ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿತ್ತು. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಬದುಕು ಜೇನಾಯಿತು, ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಮನೆಯ ಸುತ್ತ ಹೂವ ರಾಶಿ ಹಾಸಿರಬೇಕು,
ಜೊತೆ ಇರಬೇಕು. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ನನ್ನ ಬಾಳ ನಗುವ ನಿನ್ನ ಮುಖದಿ ಕಾಣುವೆ, ಹರುಷದಲ್ಲಿ ದುಃಖದಲ್ಲಿ ಭಾಗಿಯಾಗುವೆ. ನನ್ನ ಬಾಳ ನಗುವ ನಿನ್ನ ಮುಖದಿ ಕಾಣುವೆ, ಹರುಷದಲ್ಲಿ ದುಃಖದಲ್ಲಿ ಭಾಗಿಯಾಗುವೆ. ಎಲ್ಲಿ ಹೋದರಲ್ಲಿ ನಿನ್ನ ನೆರಳಾಗಿರುವೆ, ಎಲ್ಲಿ ಹೋದರಲ್ಲಿ ನಿನ್ನ ನೆರಳಾಗಿರುವೆ, ಬಳ್ಳಿ ಮರವ ಹಬ್ಬಿದಂತೆ ನಿನ್ನೊಡನಿರುವೆ, ಬಯಕೆ ಪೂರೈಸುವೆ. ಓಡುವ ನದಿ ಸಾಗರವ ಬೆರೆಯಲೇಬೇಕು, ನಾನು ನೀನು ಎಂದಾದರೂ ಸೇರಲೇಬೇಕು, ಸೇರಿ ಬಾಳಲೇಬೇಕು, ಬಾಳು ಬೆಳಗಲೇಬೇಕು. ಹೃದಯ ಹಗುರಾಯಿತು, ಬದುಕು ಜೇನಾಯಿತು, ನಿನ್ನ ವಚನ ಹೊಸ ಬಾಳಿಗೆ ನಾಂದಿಯಾಯಿತು. ಲಾಲ 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 ಆಹಾ ಎಲ್ಲರೂ ಹೇಳ್ತಾರೆ ಕಾಲ ತುಂಬ ಬದಲಾಗ್ಬಿಟ್ಟಿದೆ, ಹಳೆಯ ಚಿತ್ರಗೀತೆಗಳಷ್ಟು ನಿಧಾನವಾಗಿರೋಕ್ಕಾಗಲ್ಲ, ತುಂಬ ವೇಗವಾಗಿ ನಮಗೆ ಸಂಗೀತನೂ ಬೇಕು ಸಾಹಿತ್ಯನೂ ಬೇಕು ಅಂತ. ಆದರೆ ನಮಗೆ ಕೇಳಿಸ್ತಾ ಇರೋದೊಂದು ಹಳೆ ಚಿತ್ರಗೀತೆನೇ, ಅದು ಎಷ್ಟು ವೇಗವಾಗಿದೆ ಅಂತ ಹೇಳಿದ್ರೆ ಬಹುಶಃ ಈ ಹಾಡು ಕೇಳಿದವ್ರು ಯಾರೂ ಕೂತಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಈ ಹಾಡಿನ ವಿಶೇಷ ಬರೀ ವೇಗವಾಗಿದೆ ಅನ್ನೋದು ಅಷ್ಟೇ ಅಲ್ಲ, ಅದರಲ್ಲಿ ಸೇರಿಕೊಂಡಿರೋ ಒಂದೊಂದು ಶಬ್ದ ಕೂಡ ಅಷ್ಟೇ ಅರ್ಥಪೂರ್ಣವಾಗಿದೆ. ನಿಮಗೀಗಾಗಲೇ ಗೊತ್ತಾಗ್ತಾ ಇರ್ಬೋದು, ಆ ಅತ್ಯಂತ ವೇಗವಾದ ಗೀತೆ ರತ್ನಮಂಜರಿ ಚಿತ್ರದ್ದು ಗಿಲಿ 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 ಗಿಲಕ್ಕು. ಸಂಗೀತ ರಾಜನ್ ನಾಗೇಂದ್ರ, ಸಾಹಿತ್ಯ ಹುಣಸೂರು ಕೃಷ್ಣಮೂರ್ತಿ, ಅಮೋಘವಾಗಿ ಹಾಡಿದವರು ಎಸ್ ಜಾನಕಿ. ನಿನ್ನ ಕಂಡು ಹಾರಿ ಕುಣಿಯೋ ಮುಂಗೆದ್ದಿತು, ಕೋಡಿಯಂತೆ ಹರಿದು ಬಂದ ಈ ಸ್ಫೂರ್ತಿಗೆ ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ, ಜೋಡಿಯಿತ್ತು ಆಡುಬಾರೋ ನನ್ನೊಂದಿಗೆ. ಗಿಲಿ 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 ಗಿಲಕ್ ಕಾಲಿಗೆಜ್ಜೆ ಝಣಕ್, ಕೈಯ ಬಳೆ ಠಣಕ್ ರಂಗೆದ್ದಿತು.
ಒಮ್ಮೆ ಕೇಳಿದರೆ ಮತ್ತೊಮ್ಮೆ, ಮತ್ತೊಮ್ಮೆ ಕೇಳಿದರೆ ಮಗದೊಮ್ಮೆ ಕೇಳಿದರೆ ಇನ್ನೊಮ್ಮೆ. ಬಹುಶಃ ಇಲ್ಲಿ ನಾವೇನಾದರೂ ಕುಣಿಬೇಕು ಅಂತ ಅನಿಸಿ ಎದ್ದು ಕುಣಿದಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಆದರೆ ನಮಗೆ ಗೊತ್ತಿಲ್ಲದೆ ನಮ್ಮ ಕೈ ನಮ್ಮ ತೊಡೆಗಳ ಮೇಲೆ, ನಮ್ಮ ಕಾಲು ನೆಲದ ಮೇಲೆ ತಾಳ ಹಾಕ್ತಾ ಇತ್ತು, ನಮ್ಮ ಮನಸ್ಸು ಕುಣಿದಿದೆ. ಆ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ನಮ್ಮ ವಂದನೆಗಳನ್ನು ಸಲ್ಲಿಸೋಣ. ಬಂಧುಗಳೇ, ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ನೃತ್ಯ ಕಣ್ಣಿಗೆ ಮುದವನ್ನು ನೀಡ್ತಾ ಇದ್ದರೆ, ಸಂಗೀತ ಕರ್ಣಾನಂದವನ್ನು ಉಂಟು ಮಾಡ್ತಾ ಇದೆ. ಮುಂದಿನ ಹಾಡು ನೃತ್ಯವನ್ನು ನೋಡೋದಕ್ಕೆ ಮುಂಚೆ ಇವತ್ತಿನ ಸಮಾರಂಭದಲ್ಲಿ ನಮ್ಮ ಜೊತೆ ನಿಜವಾಗ್ಲೂ ಅವರು ವಿಶೇಷ ಅತಿಥಿಗಳೇ. ಯಾಕಪ್ಪ ಅಂದರೆ, ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಒಬ್ಬ ನಾಗರಿಕರನ್ನು ಒಂದು ಕಾರ್ಯಕ್ರಮದ ಅತಿಥಿಗಳಾಗಿ ಕರೆದಿರುವಂಥ ಈ ಸಂದರ್ಭದಲ್ಲಿ ಆಟೋ ಚಾಲಕರಾದ ಶ್ರೀ ಎಸ್ ಲೋಕನಾಥ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ, ಒಂದೆರಡು ಪ್ರೀತಿಯ ನುಡಿಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ. ಎಲ್ಲರಿಗೂ ನಮಸ್ಕಾರ. ನಾನು ಈ ಥರ ಯಾವತ್ತೂ ಮಾತಾಡಿದ್ದಿಲ್ಲ. ಇಲ್ಲಿಗೆ ಬರೋದಕ್ಕೆ ಕಾರಣರಾದ ಮಹೇಶ್ ಜೋಶಿಯವರು ಮತ್ತು ಮಂಜುಳಾ ಪರಮೇಶ್ವರರು ನಾನು ವಂದನೆಗಳು ತಿಳಿಸ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಅಂತಂದರೆ 2010ನೇ ವರ್ಷ ನನಗೆ ಒಳ್ಳೆಯ ವರ್ಷ. ಯಾಕೆಂದರೆ ಮೊದಲ ಬಾರಿಗೆ ಈ ಸ್ಟೇಜಲ್ಲಿ ಬಂದಿದ್ದೀನಿ ನಾನು. ಅದಕ್ಕೆ ಕಾರಣ ನನ್ನ ಮಗ. ಯಾಕಂದರೆ ನಾನು ಆಟೋ ಡ್ರೈವರ್ ಅಂತ ಎಲ್ಲರಿಗೂ ಗೊತ್ತಿದೆ. ನನ್ನ ಮಗ ಒಬ್ಬ ಲೆಕ್ಚರರ್ ಆಗಿದ್ದಾನೆ, ಇಲ್ಲಿ ನೃತ್ಯ ಮಾಡ್ತಾಯಿದ್ದಾನೆ. ಅವ್ರ ಕಡೆಯಿಂದ ನಮಗೆ ಇದು ಬಂದಿದೆ. ಎಲ್ಲರೂ ಹೇಳ್ತಾರೆ ಸನ್ ಆಫ್ ಅಂತ, ಇವಾಗ ಫಾದರ್ ಆಫ್ ಅಂತ ಹೇಳ್ಬೋದಾಗಿದೆ ನಾನು. ಧನ್ಯವಾದ. ಕನ್ನಡಕ್ಕೆ ವಾಕ್ಚಿತ್ರ ಬರಬೇಕು ಅಂತ ಕನಸು ಕಂಡವರಲ್ಲಿ ಆರ್ ನಾಗೇಂದ್ರ ರಾಯರು ಬಹಳ ಮುಖ್ಯವಾದವರು. ಇಂತಹ ಕನಸಿಗಾಗಿ ಅವರು ದೇಶವನ್ನೆಲ್ಲ ಅಲಿತಾ ಇದ್ದರು. ಆಗ ಅವರ ಮಡದಿ ರತ್ನಾಬಾಯಿ ಸುಮ್ಮನೆ ಮನೇಲಿ ಕೂತು ಕಾಳ ಕಳೆಯೋ ಬದಲಿಗೆ ಅಂತ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪದವಿ ಪಡೆಯೋದಕ್ಕೆ ಸೇರಿದ್ರು. ಹೀಗೆ ಸೇರಿದ ಮೊದಲ ಮಹಿಳೆ ಅವರು. ಹಾಗೆ ಸೇರಿದ ಮಾತ್ರ ಅಲ್ಲ, ಎಕನಾಮಿಕ್ಸ್ನಲ್ಲಿ ಅವರು ಬಂಗಾರದ ಪದಕವನ್ನು ಪಡೆದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಬಂಗಾರ ಪದಕವನ್ನು ಪಡೆದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಯ ರತ್ನಾಬಾಯಿ ನಾಗೇಂದ್ರ ರಾಯರು ಇಡೀ ಚಿತ್ರರಂಗದ ಯಾತ್ರೆಯನ್ನು ಮಾಡ್ತಾ ಇದ್ದರೆ ಸಂಸಾರದ ರಥವನ್ನೇ ಎಳ್ಕೊಂಡು ಹೋದರು. ಹೀಗೆ ದೊಡ್ಡ ಮಗ ಕೃಷ್ಣ ಪ್ರಸಾದ್ಗೆ ತುಂಬ ಕಾಯಿಲೆ ಆಗಿದ್ದ ಕಾರಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋದರು. ಆಗ 4 ವರ್ಷದ ಚಿಕ್ಕ ಮಗ ಜಯಗೋಪಾಲನ್ ಕೂಡ ಕರ್ಕೊಂಡು ಹೋದರು. ಕೃಷ್ಣ ಪ್ರಸಾದ್ಗೆ ಚಿಕಿತ್ಸೆ ಆದ ಕೂಡಲೇ ಜಯಗೋಪಾಲನ ತೋರಿಸಿ, ಇವನು ಯಾಕೋ ಗಂಟ್ಲು ನೋವು ಅಂತ ಇದ್ದಾನೆ ಡಾಕ್ಟ್ರೆ, ಒಂಚೂರು ನೋಡಿಬಿಡಿ ಅಂತಂದರು. ಡಾಕ್ಟ್ರು ಬಾಯಿ ತೆಗಿಯಪ್ಪ ಅಂಥೇಳಿ ಅಂತ ಬಾಯಿ ತೆಗೆಸಿ ನೋಡಿದ್ರೆ, ನಿಮಗೆ ಗೊತ್ತು ಶ್ರೀಕೃಷ್ಣ ಬಾಯಿ ತೆಗೆದಾಗ ಜಗತ್ತೇ ಕಾಣಿಸ್ತಂತೆ. ಆದರೆ ಜಯಗೋಪಾಲ್ ಬಾಯಿ ತೆಗೆದಾಗ ಕಾಣಿಸಿದ್ದು ಗಂಟಲಿನವರೆಗೂ ಹಬ್ಬಿದ್ದಕ್ಕಂತಹ ಡೆಫ್ತೇರಿಯಾ ಅನ್ನುವ ಕಾಯಿಲೆ. ಯಾವಾಗ ಡೆಫ್ತೇರಿಯನ್ನು ನೋಡಿದ್ರು ಡಾಕ್ಟ್ರು ಬಹಳ ಗಾಬರಿ ಬಿದ್ದರು. ಯಾಕಂದರೆ ಆಗ ಡೆಫ್ತೇರಿಯಾಕ್ಕೆ ಚಿಕಿತ್ಸೆ ಕೂಡ ಬಹಳ ಕಮ್ಮಿ ಇತ್ತು. ರತ್ನಾಬಾಯಿ ಕೂಡ ಗಾಬರಿ ಬಿದ್ದರು. ಯಾಕೆಂದರೆ ಅವ್ರ ಮಗಳನ್ನು ಆಗ್ತಾನೆ ಅವರು ಡೆಫ್ತೇರಿಯಾದಿಂದ ಕಳ್ಕೊಂಡಿದ್ರು. ಇಲ್ಲಿಂದ ಚಿಕಿತ್ಸೆ ಆರಂಭವಾಯಿತು. ಮೊಗ್ಗಲು ತಿರುಗು ಹಾಗಿಲ್ಲ, ಒಂದೇ ಥರ ಮಲ್ಕೊಳ್ಬೇಕು. 6 ತಿಂಗಳ ಕಾಲ ಒಂದೇ ಸ್ಥಿತಿಯಲ್ಲಿ ಜಯಗೋಪಾಲ್ ಅವ್ರನ್ನ ಮಲಗಿಸಿರ್ಬೇಕು. 4 ವರ್ಷದ ಹುಡುಗ ಹೇಗೆ ಮಲಗಿರ್ತಾನೆ? ಆದರೆ ರತ್ನಾಬಾಯಿ ವಿದ್ಯಾವಂತರು. ಜಯಗೋಪಾಲ್ಗೆ ಕತೆಗಳನ್ನು ಹೇಳ್ತಾ ಹೋದರು. ಅದು ಎಂತಹ ಕತೆ? ದೇಶ ವಿದೇಶಗಳ ಕತೆ, ಆಂಗ್ಲ ಸಾಹಿತ್ಯದ ಕ್ಲಾಸಿಕ್ಗಳನ್ನೆಲ್ಲ ಹೇಳ್ತಾ ಹೋದರು. ಆರ್ ಎನ್ ಜಯಗೋಪಾಲ್ ಅವರು ನೇರವಾಗಿ 2ನೇ ತರಗತಿಗೆ ಸೇರಿಕೊಳ್ಳುವುದರಷ್ಟು ಹೊತ್ತಿಗೆ ಅವರು ಅರ್ಧ ಇಂಗ್ಲೀಷ್ ಸಾಹಿತ್ಯವನ್ನು ಓದ್ಕೊಂಡ್ಬಿಟ್ಟಿದ್ರು. ಹೀಗೆ ಓದಿದ ಆರ್ ಎನ್ ಜಯಗೋಪಾಲ್ ಅವರು ಗೀತರಚನೆಕಾರರಾದಾಗ ಸಿಕ್ಕ ಬಹಳ ದೊಡ್ಡ ಸಂಪತ್ತು ಏನು ಅಂತಂದರೆ, ಅದುವರೆಗೂ ಬಂದ ಯಾವ ಗೀತರಚನೆಕಾರರಿಗೂ ಇಲ್ಲದಂತಹ ಇಂಗ್ಲೀಷ್ ಸಾಹಿತ್ಯದ ಅಪಾರವಾದ ಓದು. ಅದು ಎಂತಹ ಲಾಭವನ್ನು ಕೊಡ್ತು ಅಂತಂದರೆ, ನೀವು 60-70ರ ದಶಕದ ಯುಗಳ ಗೀತೆಗಳನ್ನು ನೋಡಬೇಕು. ನಿಮಗೆ ಶೆಲ್ಲಿ ಕೀಟ್ಸಲ್ಲಿ ತಾಂಡವ ಆಡ್ತಾರೆ. ಇಷ್ಟು ಸುಂದರವಾದ ಪ್ರೇಮಗೀತೆಗಳನ್ನು ಜಯಗೋಪಾಲ್ ನಿರ್ಮಿಸೋದಕ್ಕೆ ಸಾಧ್ಯವಾಗಿದ್ದು ತಾಯಿ ರತ್ನಾಬಾಯಿ ಕೊಟ್ಟ ಇಂಗ್ಲೀಷ್ ಸಾಹಿತ್ಯದ ಅಭ್ಯಾಸದಿಂದ. ಹಾಗೆ ಕಟ್ಟಿಕೊಟ್ಟಂತಹ ಶೆಲ್ಲಿ ಕವನದಿಂದ ಪ್ರೇರಣೆ ಪಡೆದಂತಹ ಒಂದು ಯುಗಳ ಗೀತೆಯನ್ನು ಈಗ ಕೇಳೋಣ. ಚಿತ್ರ ಹೃದಯ ಸಂಗಮ, ಗೀತೆ ನೀತಂದ ಕಾಣಿಕೆ. ವಿಜಯ ಭಾಸ್ಕರ್ ಇದಕ್ಕೆ ಸಂಗೀತವನ್ನು ಕೊಟ್ಟಿದ್ದರು. HR.K. ಪ್ರಸಾದ್ ಮತ್ತು ಶೈಲಜಾ ಈ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದಾರೆ. ನೀ ತಂದ ಕಾಣಿಕೆ ನಗೆ ಹೂವ ಮಾಲಿಕೆ, ನಗೆ ಹೂವ ಮಾಲಿಕೆ, ನಾ ತಂದ ಕಾಣಿಕೆ ಅನುರಾಗ ಮಾಲಿಕೆ, ಅದಕ್ಕಿಲ್ಲ ಹೋಲಿಕೆ. ನೀ ತಂದ ಕಾಣಿಕೆ ನಗೆ ಹೂವ ಮಾಲಿಕೆ, ನಗೆ ಹೂವ ಮಾಲಿಕೆ, ನಾ ತಂದ ಕಾಣಿಕೆ ಅನುರಾಗ ಮಾಲಿಕೆ, ಅದಕ್ಕಿಲ್ಲ
ಕಣ್ಣಲ್ಲಿ ಬರೆದೆ ಒಲವಿನ ಪೀಠಿಕೆ ಪೂರೈಸ ಬಂದೆ ಮನಸ್ಸಿನ ಬೇಡಿಕೆ. ಕಣ್ಣಲ್ಲಿ ಬರೆದೆ ಒಲವಿನ ಪೀಠಿಕೆ ಪೂರೈಸ ಬಂದೆ ಮನಸ್ಸಿನ ಬೇಡಿಕೆ. ನೀ ತಂದ ಕಾಣಿಕೆ ನಗೆ ಹೂವ ಮಾಲಿಕೆ ನಗೆ ಹೂವ ಮಾಲಿಕೆ. ನಾ ತಂದ ಕಾಣಿಕೆ ಅನುರಾಗ ಮಾಲಿಕೆ ಅದಕ್ಕೆಲ್ಲ ಹೋಲಿಕೆ. ಕರೆದೆ ನನ್ನ ಕನಸಿನ ತೀರಕ್ಕೆ ಆಸೆಯ ಹೂಗಳು ಅರಳಿಹ ತೋಟಕ್ಕೆ. ಕರೆದೆ ನನ್ನ ಕನಸಿನ ತೀರಕ್ಕೆ ಆಸೆಯ ಹೂಗಳು ಅರಳಿಹ ತೋಟಕ್ಕೆ. ನೀ ತಂದ ಕಾಣಿಕೆ ನಗೆ ಹೂವ ಮಾಲಿಕೆ ನಗೆ ಹೂವ ಮಾಲಿಕೆ. ನಾ ತಂದ ಕಾಣಿಕೆ ಅನುರಾಗ ಮಾಲಿಕೆ ಅದಕ್ಕಿಲ್ಲ ಹೋಲಿಕೆ. ಆಹಾ ಓಹೋ ಓಹೋ. ಇವಾಗೆಲ್ಲ ಚಿತ್ರೀಕರಣ ಮಾಡೋದು ಬಹಳ ಸುಲಭ. ಎಂತೆಂತಹ ಗ್ರಾಫಿಕ್ಸ್ಗಳು ಬಂದಿದೆ ಅಂತಂದರೆ ಕಲ್ಪನೆ ಕೂಡ ಮಾಡಿಕೊಳ್ಳಲಾಗದಂತಹದನ್ನು ಬೆಳ್ಳಿತೆರೆಯ ಮೇಲೆ ತಂದು ಬಿಡ್ಬೋದು. ಆದರೆ ನಾನೀಗ ಮಾತಾಡ್ತಾ ಇರೋದು 60ರ ದಶಕದ ಕತೆ. ಇಷ್ಟೆಲ್ಲ ಚಿತ್ರರಂಗದಲ್ಲಿ ತಾಂತ್ರಿಕತೆ ಬೆಳೆದಿರಲಿಲ್ಲ. ಒಂದು ಗೀತೆ, ಬಹಳ ಮುಖ್ಯವಾದ ಗೀತೆ, ಇದರ ಚಿತ್ರೀಕರಣ ಆಗಬೇಕು. ಇಡೀ 4 ನಿಮಿಷದ ಗೀತೆ ಚಿತ್ರೀಕರಣ ಆಗುವಷ್ಟು ಹೊತ್ತು ಕೂಡ ಒಂದು ನಾಗರ ಹಾವು ಹೆಡೆ ಬಿಚ್ಚಿ ನಿಂತ್ಕೊಂಡಿರಬೇಕು. ಇದು ಈ ಗೀತೆಯ ಅನಿವಾರ್ಯತೆ. ಗೀತೆಯ ಚಿತ್ರೀಕರಣ ಏನೋ ಶುರುವಾಗಿ ಹೋಯಿತು, 2 ನಿಮಿಷ ಆಯಿತು, ಕರೆಂಟ್ ಹೊರಟೋಗ್ಬಿಡ್ತು. ಆವಾಗ ಜನ್ರೇಟ್ ಸೌಲಭ್ಯ ಇರಲಿಲ್ಲ. ಹೇಗೆಗೋ ಮಾಡಿ ಮತ್ತೆ ಕರೆಂಟ್ ತರುವಷ್ಟರಲ್ಲಿ ಆ ನಾಗರ ಹಾವು ನಾಪತ್ತೆ ಆಗಿಬಿಟ್ಟಿತ್ತು. ಇಡೀ ಸೆಟ್ನಲ್ಲೆಲ್ಲ ಕೋಲಾಹಲ. ಒಂದು ಹಾವಾಡಿಗನಿಗೆ ಅವನ ಜೀವನೋಪಾಯ ನಾಗರ ಹಾವು ಅಂಥೇಳಿ ಅವನೇನೋ ಕರ್ಕೊಂಡ್ಬಂದಿದ್ರು. ಆ ನಾಗರ ಹಾವು ಇಲ್ಲದೆ ಅವನೇನು ಮಾಡಬೇಕು ಅಂತ ಬಬ್ಬೆ ಹೊಡೆದ್ರೆ ಸೆಟ್ನವ್ರಿಗೆ ಇನ್ನು ಎಲ್ಲಿ ಹಾವು ಸೇರ್ಕೊಂಡು ಇನ್ನೇನು ಅನಾಹುತ ಆಗಿಬಿಡುತ್ತೋ ಅಂಥೇಳಿ ಹೀಗೆ ಅರ್ಧ ಗಂಟೆ ಆ ಹಾವನ್ನು ಹುಡುಕಿ ಮತ್ತೆ ಸ್ವಸ್ಥಾನಕ್ಕೆ ತಂದು ಆ ಹಾವನ್ನು ಮತ್ತೆ 2 ನಿಮಿಷ ಹಾವಿಗೆ ಮತ್ತೆ ಹೆಡೆ ಬಿಸಿ ಮತ್ತೊಂದು ಶೂಟಿಂಗನ್ನು ಮಾಡಿ ಅದನ್ನು ಬಿಟ್ಟರು. ನೀವು ಇವತ್ತು 4 ನಿಮಿಷ ಹಾವು ಹೆಡೆ ಬಿಚ್ಚಿ ನಿಂತ್ಕೊಂಡಿರೋದನ್ನು ಆ ಗೀತೆಯಲ್ಲಿ ನೋಡಬಹುದು. ಈ ಗೀತೆ ಭಕ್ತ ಕನಕದಾಸ ಚಿತ್ರದ್ದು, ಈತನೀಗ ವಾಸುದೇವನು. ಇದನ್ನು ಕನಕದಾಸ ರಚನೆಗೆ ಎಂ ವೆಂಕಟರಾಜ್ ಅವರು ಸಂಗೀತ ಕೊಟ್ಟಿದ್ದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮುದ್ದು ಮೋಹನ್ ಅವರು ಈ ಗೀತೆಯನ್ನು ಹಾಡ್ತಾ ಇದ್ದಾರೆ. ಈತನೀಗ ವಾಸುದೇವನು ಲೋಕದೊಡೆಯ, ಈತನೀಗ ವಾಸುದೇವನು ಲೋಕದೊಡೆಯ, ಈತನೀಗ ವಾಸುದೇವ, ಈ ಸಮಸ್ತ ಲೋಕದೊಡೆಯ, ಈತನೀಗ ವಾಸುದೇವ, ಈ ಸಮಸ್ತ
ಲೋಕದೊಡೆಯ ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ ದಾತಗೊಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ ಈತನೀಗ ವಾಸುದೇವನು. ಧನುಜಯಾಳ್ದ ನನ್ನ ನಯ್ಯನ ಪಿತನ ಮುಂದೆ ಕೌರವೇಂದ್ರನ ಅನುಜಯಾಳಿದವನ ಶಿರವ ಕತ್ತರಿಸುತ್ತ ಅನುಜಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ಅನುಜಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ರುಕ್ಮನ ಅನುಜಯಾಳಿದವನ ಮೂರ್ತಿ ಎನ್ನು ನೋಡಿರೋ ಈತನೀಗ ವಾಸುದೇವನು. ಕ್ರೂರನಾದ ಫಣಿಪ ಬಾಣ ತರಣಿಜನು ನಿರೀಕ್ಷಿಸಿಯಾಗ ವೀರನೆಚ್ಚೆಯಸುಗೆ ಒಪ್ಪುದನ್ನು ಈಕ್ಷಿಸಿ ಧಾರಿಣಿಯ ಪದದೊಳೌಕಿ ಚರಣ ಭಜಕ ನರನ ಕಾಯ್ದ ಧಾರಿಣಿಯ ಪದದೊಳೌಕಿ ಚರಣ ಭಜಕ ನರನ ಕಾಯ್ದ ಭಾರಕರ್ತನಾದ ದೇವ ಭಾರಕರ್ತನಾದ ದೇವ ಈತ ನೋಡಿರೋ ಈತನೀಗ ವಾಸುದೇವನು. ವ್ಯೋಮಕೇಶ ಇಪದೆಸೆಯ ಆ ಮಹಾಮಹಿಮೆಯುಳ್ಳ ಸಾಮಜವನು ಏರಿ ಬರುವ ಶಕ್ತಿಯ ನೀಕ್ಷಿಸಿ ಪ್ರೇಮದಿಂದ ಪುರವನ್ನೊಟ್ಟಿ ದಿಂಗರಿಗನ ಕಾಯ್ದ ಪ್ರೇಮದಿಂದ ಊರವನ್ನೊಟ್ಟಿ ದಿಂಗರಿಗನ ಕಾಯ್ದ ಸಾರ್ವಭೌಮ ಬಡದಾದಿ ಕೇಶವನ್ನ ನೋಡಿರೋ ಈತನೀಗ 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 ವಾಸುದೇವನು. ಆತ್ಮೀಯ ವೀಕ್ಷಕರೇ, ನಿಮ್ಮ ಅನಿಸಿಕೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಹಿರಿಯ ನಿರ್ದೇಶಕರು ಮಧುರ ಮಧುರವಿ ಮಂಜುಳಗಾನ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಮಧುರ ಮಧುರವಿ ಮಂಜುಳಗಾನ ಪ್ರತಿ ಸೋಮವಾರ, ಮಂಗಳವಾರ, ಬುಧವಾರ ರಾತ್ರಿ 7:30ಕ್ಕೆ DD1 ಹಾಗೂ ಚಂದನದಲ್ಲಿ. ಮರುಪ್ರಸಾರ ಪ್ರತಿ ಗುರುವಾರ, ಶುಕ್ರವಾರ, ಶನಿವಾರ ರಾತ್ರಿ 10ಕ್ಕೆ ಚಂದನದಲ್ಲಿ. ಸಿರಿ ಸಂಭ್ರಮ ಸ್ವರ ಬೆರಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ